ಸಂಪತ್ತು ಮತ್ತು ಸಮೃದ್ಧಿಯ ಕಾರಣದಿಂದಾಗಿ ಶುಕ್ರನು ತನ್ನ ರಾಶಿಚಕ್ರದ ಚಿಹ್ನೆಯನ್ನು ಅಕ್ಟೋಬರ್ 13 ಇದೇ ಅಕ್ಟೋಬರ್ 13ರಂದು ಬದಲಾಯಿಸಲಿದ್ದಾನೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ರಾಶಿಚಕ್ರ ಚಿಹ್ನೆಗಳೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿವೆ. ಯಾವುದೇ ರೀತಿಯ ಬದಲಾವಣೆಯು ರಾಶಿಚಕ್ರದ ಚಿಹ್ನೆಗಳ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮಗಳನ್ನು ಬೀರ್ತವೆ. ಸಂಪತ್ತು, ಆಸ್ತಿ, ಸೌಂದರ್ಯ, ಕಲೆ ಮತ್ತು ವೈವಾಹಿಕ ಸಂತೋಷಗಳು ಇತ್ಯಾದಿಗಳಿಂದಾಗಿ ಶುಕ್ರ ಗ್ರಹವು ಶೀಘ್ರದಲ್ಲೇ ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ. ಇದು 12 ರಾಶಿಗಳ ಮೇಲೆ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಶುಕ್ರನ ಸಂಚಾರದಿಂದ ಉತ್ತಮ ಪರಿಣಾಮಗಳನ್ನು ಪಡೆಯುವ ರಾಶಿಚಕ್ರದ ಚಿಹ್ನೆಯ ಮೇಲೆ ತಾಯಿ ಲಕ್ಷ್ಮಿಯು ವಿಶೇಷವಾದ ಆಶೀರ್ವಾದವನ್ನು ಹೊಂದಿರ್ತಾರೆ. ಶುಕ್ರ ಸಂಕ್ರಮಣವು ಯಾವಾಗ ಸಂಭವಿಸುತ್ತೆ ಮತ್ತು ಯಾವ ರಾಶಿಚಕ್ರ ಚಿಹ್ನೆಗಳಿಗೆ ಲಕ್ಷ್ಮೀ ದೇವಿಯ ದಯೆ ಇರುತ್ತೆ, ಕೃಪೆ ಇರುತ್ತೆ ಅನ್ನೋದನ್ನು ನೋಡೋಣ. ವೈದಿಕ ಕ್ಯಾಲೆಂಡರ್ ಪ್ರಕಾರ ಶುಕ್ರನು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಭಾನುವಾರ ಅಂದರೆ ಅಕ್ಟೋಬರ್ 13ನೇ ತಾರೀಕು ಬದಲಾಯಿಸ್ತಾನೆ. ಈ ಸಮಯದಲ್ಲಿ ಬೆಳಿಗ್ಗೆ 5:49 ಶುಕ್ರನು ಮಂಗಳನ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದರಿಂದ ಯಾವ್ಯಾವ ರಾಶಿಯವರಿಗೆ ಒಳಿತಾಗಲಿದೆ ಅನ್ನೋದನ್ನು ನೋಡೋಣ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು. ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಮೊದಲಿಗೆ ಸಿಂಹರಾಶಿಯವರಿಗೆ ಮುಂಬರುವ ದಿನಗಳು ತುಂಬ ಒಳ್ಳೆಯದಾಗುತ್ತೆ. ತಾಯಿ ಲಕ್ಷ್ಮಿಯ ಆಶೀರ್ವಾದ, ವಿಶೇಷವಾದಂಥ ಆಶೀರ್ವಾದ ಇರುತ್ತೆ. ಹಾಗೆ ಸೂರ್ಯನ ಗ್ರಹವಾದ ಸಿಂಹರಾಶಿ ಮೇಲೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇರುತ್ತೆ. ಶುಕ್ರ ಸಂಚಾರದಿಂದ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗುತ್ತೆ. ಹಾಗೆ ಒತ್ತಡ, ಇಲ್ಲಿವರೆಗೆ ಇರುವಂತಹ ಒತ್ತಡಗಳೆಲ್ಲವೂ ಕೂಡ ದೂರವಾಗುತ್ತೆ. ಮುಕ್ತಿ ಪಡಿತಿರುವ ಒತ್ತಡದಿಂದ ವ್ಯಾಪಾರದಲ್ಲಿ ಲಾಭ ಪಡೆಯುವ ಸಾಧ್ಯತೆ ಕೂಡ ಇದೆ. ವ್ಯಾಪಾರಸ್ಥರಾಗಿದ್ದರೆ ಸಿಂಹರಾಶಿಯವರು, ಹಾಗೆ ಉದ್ಯೋಗಸ್ಥರಾಗಿದ್ದರೆ ಇದು ಬಹಳ ಒಳ್ಳೆಯ ಟೈಮು. ಉದ್ಯೋಗಸ್ಥರಿಗೂ ಕೂಡ ಕೆಲಸದ ಸ್ಥಳದಲ್ಲಿ ನಿಮಗೆ ಒಂದು ಸ್ಥಾನಮಾನ ಸಿಗುವಂಥದ್ದು, ಬಡ್ತಿ ಸಿಗುವಂಥದ್ದು ಇರುತ್ತೆ. ಹಾಗೆ ಪ್ರೀತಿಯ ಸಂಬಂಧದಲ್ಲಿ ಸಿಂಹರಾಶಿಯವರು ಯಶಸ್ಸನ್ನು ಪಡಿತಾರೆ. ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಹಣಕಾಸಿನ ಅಡೆತಡೆಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ದೂರ ಆಗುತ್ತೆ. ನಿಮ್ಮ ಸಂಪತ್ತು ಹೆಚ್ಚಾಗತ್ತೆ. ಇನ್ನು ಕನ್ಯರಾಶಿಯ ಜನರು ಆರ್ಥಿಕ ಲಾಭವನ್ನು ಪಡೆಯುವಂಥ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ. ಯಾಕಂದರೆ ಶುಕ್ರ ದೆಸೆ ಕನ್ಯರಾಶಿಯವರಿಗೆ ನಿಮ್ಮ ಮನಸ್ಸಿನಲ್ಲಿ ಸಂತೋಷದ ಅಲೆ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಹೊಸ ಗುರುತು ಸೃಷ್ಟಿಯಾಗತ್ತೆ. ಭಗವಾನ್ ಶುಕ್ರ ಜೊತೆಗೆ ಲಕ್ಷ್ಮೀ ದೇವಿಯೂ ಕೂಡ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಈ ಕನ್ಯರಾಶಿಗೆ ನೀಡ್ತಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಯಶಸ್ಸನ್ನು ಪಡಿತೀರಿ. ಅಕ್ಟೋಬರ್ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಬಹಳ ಚೆನ್ನಾಗಿದೆ ಕನ್ಯರಾಶಿಯವರೇ ಅಕ್ಟೋಬರ್ ತಿಂಗಳು. ಹಾಗೆ ಬಹಳ ದಿನಗಳಿಂದ ನಿಮಗೆ ಸಾಧ್ಯ ಆಗದೇ ಇರುವಂಥ, ಪೂರ್ಣಗೊಳಿಸೋದಕ್ಕಾಗದೇ ಇರುವಂಥ ಯಾವುದೇ ಕೆಲಸಗಳ ಅರ್ಧಂಬರ್ಧ ಬಿಟ್ಟಿದ್ದರೆ ಆ ಕೆಲಸವನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ನೀವು ಯಶಸ್ಸನ್ನು ಸಾಧಿಸ್ತೀರಿ. ಇನ್ನು ಮಕರ ರಾಶಿ, ತಾಯಿ ಲಕ್ಷ್ಮಿ ಮಕರ ರಾಶಿಯವರಿಗೆ ದಯೆ ತೋರ್ತಾರೆ. ಶುಕ್ರ ಸಂಚಾರದಿಂದ ಆರ್ಥಿಕ ಪರಿಸ್ಥಿತಿ ಮಕರ ರಾಶಿಯವರಿಗೆ ಸುಧಾರಿಸಲಿದೆ. ನೀವು ಪ್ರಯಾಣ ಹೋಗಬೇಕು ಅಂತಿದ್ದರೆ ಅಥವಾ ದೇಶದಿಂದ ಹೊರಗಡೆ ಹೋಗಬೇಕಂತಿದ್ರೆ ಆ ಆಸೆ ಕೂಡ, ವಿದೇಶ ಪ್ರವಾಸದ ಒಂದು ಆಸೆ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಈಡೇರುತ್ತೆ. ಮಕರ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೀವು ಮಾಡಿದಂಥ ಪ್ರಯತ್ನಗಳು ಶೀಘ್ರದಲ್ಲೇ ಯಶಸ್ವಿ ಆಗ್ತವೆ. ಹಿಂದೆ ನಿಮ್ಮ ಕಠಿಣ ಪರಿಶ್ರಮ ಏನಿದೆ ಆ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುತ್ತೆ ನಿಮಗೆ. ನೀವು ಕೆಲವು ವ್ಯವಹಾರಕ್ಕಾಗಿ ವಿದೇಶಕ್ಕೆ ಹೋಗಬೇಕಾಗಿ ಬರಬಹುದು. ಶುಕ್ರ ಮತ್ತು ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ನೀಡ್ತಾರೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.